ಇಡಿ ಅಧಿಕಾರಿಗಳಿಂದ ನಿನ್ನೆ ವೀರೇಂದ್ರ ಪಪ್ಪಿ ಅವರ ಮೇಲೆ ರೇಡ್ ಮಾಡಲಾಗಿತ್ತು. ಒಂದಷ್ಟು ವಿಚಾರಗಳ ಬಗ್ಗೆ ಕಡತಗಳು ಜೊತೆಗೆ ಹಾರ್ಡ್ ಕ್ಯಾಶ್ ಕೂಡ ಸಿಕ್ತು, ಸುಮಾರು 12 ಕೋಟಿ. ಅದರ ಭಾಗವಾಗಿ ಇಡಿ ಅಧಿಕಾರಿಗಳು ಶಾಸಕ ವೀರೇಂದ್ರ ಪಪ್ಪಿ ಅವರನ್ನು ಅರೆಸ್ಟ್ ಮಾಡಿದ್ರು. ಈ ಕೇಸ್ ಸಂಬಂಧ ಶಾಂತಿನಗರದ ಇಡಿ ಕಚೇರಿಯಲ್ಲಿದ್ದಾರೆ. ನಿನ್ನೆ ರಾತ್ರಿ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದಾರೆ ಅಧಿಕಾರಿಗಳು ಅವರನ್ನು. ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸಲಿಕ್ಕಿದ್ದಾರೆ ಇಡಿ ಅಧಿಕಾರಿಗಳು ಅವರನ್ನು. ಜಡ್ಜ್ ಗಜಾನನ ಭಟ್ ಅವರ ಮುಂದೆ ಹಾಜರುಪಡಿಸ್ತಾರೆ ಇಡಿ. ಸಿಕ್ಕಿಂನಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ಅವರನ್ನ ಇಡಿ ಟೀಮ್ ಅರೆಸ್ಟ್ ಮಾಡುತ್ತೆ. ಅಕ್ರಮವಾಗಿ ಆನ್ಲೈನ್ನಲ್ಲಿ ಆಫ್ಲೈನ್ ಮುಖಾಂತರವೂ ಕೂಡ ಬೆಟ್ಟಿಂಗ್ ನಡೆಸ್ತಾ ಇದ್ರು ಅನ್ನೋ ಕೇಸ್ ಸಂಬಂಧ ಅರೆಸ್ಟ್ ಮಾಡಿರೋದು. ಇಡಿ ದಾಳಿಯ ವೇಳೆ ವೀರೇಂದ್ರ ಪಪ್ಪಿ ಮನೆಯಲ್ಲಿ 12 ಕೋಟಿ ಕ್ಯಾಶ್ ಸಿಗುತ್ತೆ, ಹಾರ್ಡ್ ಕ್ಯಾಶ್ ನೋಡಿ. 12 ಕೋಟಿಯ ಗರಿ ನೋಟು, ಎಲ್ಲ 500 ರೂಪಾಯಿದು ಕಂತೆ ನೋಟು, 12 ಕೋಟಿ ಕ್ಯಾಶ್ ಇದು. ಆಮೇಲೆ 6 ಕೋಟಿ ಮೌಲ್ಯದ ಚಿನ್ನ, 17 ಬ್ಯಾಂಕ್ ಅಕೌಂಟ್ಗಳನ್ನು ಹೊಂದಿದ್ರು ಇವರು. ಅದರಲ್ಲಿ ಟ್ರಾನ್ಸಾಕ್ಷನ್, ಇಲ್ಲೀಗಲ್ ಟ್ರಾನ್ಸಾಕ್ಷನ್ನ ಅಡಿಯಲ್ಲಿ ಈಗ ವೀರೇಂದ್ರ ಪಪ್ಪಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಮನೆ ಮೇಲೆ ಇಡಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಕಂತೆ ಹಣ, ಕೆಜಿ ಗಟ್ಟಲೆ ಚಿನ್ನ ಎಲ್ಲವೂ ಸಿಕ್ತು, ಸೀಸ್ ಮಾಡಿದ್ದಾರೆ. ಈಗ ಅರೆಸ್ಟ್ ಮಾಡಿದ್ದಾರೆ. ಈಗ ಇವತ್ತೇ ಜಡ್ಜ್ ಮುಂದೆ ಹಾಜರುಪಡಿಸಲಿಕ್ಕಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಸುಚಿತ್ರಾ ಲೈವ್ನಲ್ಲಿ. ಸುಚಿತ್ರಾ, ನೆನೆ ವೀರೇಂದ್ರ ಪಪ್ಪಿ ಅವರ ನಿವಾಸದ ಮೇಲೆ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಹಾರ್ಡ್ ಕ್ಯಾಶ್ ಸಿಕ್ತು, ಕೆಜಿ ಗಟ್ಟಲೆ ಚಿನ್ನ ಸಿಕ್ತು, 17 ಬ್ಯಾಂಕ್ ಖಾತೆಗಳು, ಇಲ್ಲೀಗಲ್ ಟ್ರಾನ್ಸಾಕ್ಷನ್ಗಳು. ಇವತ್ತೇ ಜಡ್ಜ್ ಮುಂದೆ ಹಾಜರುಪಡಿಸ್ತಾರ ಅವರನ್ನ? ಖಂಡಿತವಾಗ್ಲೂ ಶರತ್, ಏನು ಶುಕ್ರವಾರ ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಅವರ ಮನೆ ಮೇಲೆ ದಾಳಿಯನ್ನ ಮಾಡಿದ್ರು. ಏನು ಅಕ್ರಮ ಹಣ ಗಳಿಕೆ ಜೊತೆಗೆ ಏನು ನಿಷೇಧಿತ ಬೆಟ್ಟಿಂಗ್ ಆ್ಯಪ್ಗಳಿಗೆ ಹಣ ಹೂಡಿಕೆಯನ್ನ ಮಾಡಿರುವಂಥದ್ದು, ಮನಿ ಲಾಂಡ್ರಿಂಗ್ ಸಂಬಂಧ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಈ ಒಂದು ಸಮಯದಲ್ಲಿ ಏನು ಗೋವಾ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಹುಬ್ಳಿ ಜೊತೆಗೆ ಮುಂಬೈ ಇನ್ನಿತರ ಒಟ್ಟು 30 ಕಡೆಗಳಲ್ಲಿ ಇಡಿ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ಕೂಡ ನಡೆಸಿತ್ತು, ಶೋಧ ಕಾರ್ಯವನ್ನ ಆರಂಭಿಸಿತ್ತು. ಈ ಒಂದು ವೇಳೆಯಲ್ಲಿ ಏನು ವೀರೇಂದ್ರ ಪಪ್ಪಿ ಅವರ ಮನೆಯಲ್ಲಿ 12 ಕೋಟಿಗೂ ಅಧಿಕ ನಗದು ಪತ್ತೆಯಾಗಿತ್ತು. ಜೊತೆಗೆ 1 ಕೋಟಿ ಮೌಲ್ಯದ ವಿದೇಶಿ ಕರೆನ್ಸಿ ಜೊತೆಗೆ 6 ಕೋಟಿ ಮೌಲ್ಯದ ಚಿನ್ನಾಭರಣಗಳು ಕೂಡ ಪತ್ತೆಯಾಗಿತ್ತು. ನಿನ್ನೆ ಅಷ್ಟೇ ಸಿಕ್ಕಿಂನಲ್ಲಿ ಏನು ಕಲ್ಕತ್ತಾ ಇಡಿ ಅಧಿಕಾರಿಗಳಿಂದ ಅವರನ್ನ ಬಂಧನ ಕೂಡ ಮಾಡಲಾಗಿತ್ತು. ನಿನ್ನೆಯೇ ಏನು ಸಿಕ್ಕಿಂನ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಜರುಪಡಿಸಿ ನಂತರ ಅವರನ್ನ ಬೆಂಗಳೂರಿಗೆ ನಿನ್ನೆ ತಡರಾತ್ರಿ ಕರೆದುಕೊಂಡು ಬಂದಿರುವಂತದ್ದು. ಏನು ಏರ್ಪೋರ್ಟ್ನಿಂದ ನೇರವಾಗಿ ಬೋರಿಂಗ್ ಆಸ್ಪತ್ರೆಯಲ್ಲಿ ಅವರಿಗೆ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಿ ನಂತರ ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿಗೆ ಕರೆದುಕೊಂಡು ಬರಲಾಗಿತ್ತು. ಇವತ್ತು ಸರಿಸುಮಾರು 10 ಗಂಟೆಯ ಒಳಗಾಗಿ ಏನು ವೀರೇಂದ್ರ ಪಪ್ಪಿ ಅವರನ್ನ ಏನು ಕೋರಮಂಗಲ ಬಳಿ ಇರುವಂತಹ ಜಡ್ಜ್ ನಿವಾಸಕ್ಕೆ ಕರೆದೊಯ್ಯುವಂತಹ ಸಾಧ್ಯತೆ ಇದೆ. ನಂತರ ಜಡ್ಜ್ನ ವಿಚಾರಣೆಯ ನಂತರದಲ್ಲಿ ಏನು ಶಾಂತಿನಗರದ ಇಡಿ ಅಧಿಕಾರಿಗಳು ಆತನನ್ನ ಮತ್ತೆ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ. ಶರತ್, ಥ್ಯಾಂಕ್ ಯು ಸುಚಿತ್ರಾ ಡೀಟೇಲ್ಸ್ಗಾಗಿ.